ಹೇಳಿದ್ರು. ಇನ್ನು ಫುಲ್ ಅಭಿಪ್ರಾಯಗಳು ಯಾರು ಹೇಳಿಲ್ಲ. ಅಭಿಪ್ರಾಯ ಯಾರು ಹೇಳಿಲ್ಲ. ಏನೇನು ಅದ್ರಾಗ ಲೋಪದೋಷಗಳು ಅದಾವೋ ಅವನ್ನೆಲ್ಲ ತಿದ್ದುಪಡಿ ಮಾಡಿ ಕರೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ಕ್ಯಾಬಿನೆಟ್ ಎಲ್ಲ ರೈಟಿಂಗ್ ಅಲ್ಲಿ ಕೊಡ್ತೀರಾ ಸರ್ ಅಭಿಪ್ರಾಯ ಅಂತ? Have been surveyed in this report. Let us take it a while. We need some time to actually get this entire report reviewed thoroughly, and then we will take a decision. No. ಸಚಿವರುಗಳು ಈಗಾಗಲೇ ಸಚಿವ ಸಂಪುಟ ಆದ ಬಳಿಕ ಈಗ ಹೊರಗೆ ಬರ್ತಾ ಇದ್ದಾರೆ. ಆದರೆ ಯಾರು ಕೂಡ ಈಗ ಸ್ಪಷ್ಟತೆ ಕೊಡ್ತಾ ಇಲ್ಲ. ಕೆಜೆ ಜಾರ್ಜ್ ಮಾತಾಡ್ತಿದ್ದಾರೆ, ನೋಡೋಣ. ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅವರು ಬ್ರೀಫ್ ಮಾಡ್ತಾರೆ. ನೋಡಿ, ಒಂದು ನಿಮಿಷ ಕೇಳಿ. ಎಚ್ ಕೆ ಪಾಟೀಲ್ ಅವರು ಪ್ರೆಸ್ಗೆ ಬ್ರೀಫ್ ಮಾಡ್ತಾರೆ, ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ. ವಿರೋಧ ಆಗ್ಲಿ ಫಾರ್ ಆಗ್ಲಿ ಅದ್ರ ಏನಿದೆಯೋ ಅಂತ ಅವ್ರವ್ರ ವೈಯಕ್ತಿಕ ಇಂಡಿವಿಜುವಲ್ ಎಲ್ಲರೂ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇನ್ನು ಹೇಳೋದು ಬಹಳ ಜನ ಇದ್ದಾರೆ. ಅವರೆಲ್ಲ ಕೇಳಲಿಕ್ಕೆ ಇವತ್ತು ಸಮಯ ಆಗಲಿಲ್ಲ. ಅದಕ್ಕೆ ದಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್. ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ ಸಲಹೆಯನ್ನ ಕೊಟ್ಟಿದ್ರು. ಅಧ್ಯಯನ ಯಾವ ರೀತಿಯಾದಂತ ವಿಚಾರವಾಗಿತ್ತು ಸರ್? ಈಗ ಅಧ್ಯಯನ ಇನ್ನು ಏನೇನು ಬೇಕಾಗಿತ್ತೋ ಇನ್ಫಾರ್ಮೇಶನ್ ಅಷ್ಟು ಕೊಡ್ತಾರೆ. ಎಲ್ಲರೂ ನೋಡ್ಕೋಬಹುದು. ನೋಡ್ಬಿಟ್ಟು ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ. ಏರು ಧ್ವನಿಯಲ್ಲಿ ಮಾತಾಡಿದಾರೆ ತಾವು ಪ್ರತಿಪಾದನೆ ಮಾಡಿದಿರಾ? ಶಾಮನೂರು ಶಿವಶಂಕರಪ್ಪನವರು ಏನ್ ನಿಲ್ಲು ಕೊಟ್ಟಿದ್ದಾರೆ? ಅವರು ನಮ್ಮನ್ನ ಬಿಟ್ಟು ಹೇಗೆ ರಾಜ್ಯಭಾರ ನಡೆಸ್ತಾರೆ? ಅದು ಅಲ್ಲಪ್ಪ, ಅವರು ಲಿಂಗಾಯತರು ಒಕ್ಕಲಿಗರು ಅಂತ ಬಂದಿಲ್ಲ. ವರದಿ ಒಪ್ಪಬಾರ್ದನ್ನ ಪ್ರಶ್ನೆ ಬಂದಿಲ್ಲ ಇದರಲ್ಲಿ. ಏನ್ ಬಂದಿರೋದು? ಏನು ಸಮೀಕ್ಷೆ ಪ್ರಶ್ನೆ ಬಂದಿಲ್ಲ. ಅವೈಜ್ಞಾನಿಕವಾಗಿ ಬಂದಿಲ್ಲ ಇದರಲ್ಲಿ. ನಮ್ ಜೊತೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮಾಡ್ತಾರೆ ನೋಡಪ್ಪ. ನೋಡ್ರಿ, ನೋಡಪ್ಪ, ನಮಗೆ ಗುಡ್ ನ್ಯೂಸು, ನಿಮಗೆ ಗುಡ್ ನ್ಯೂಸ್ ಅಲ್ಲ. ಈಗ ನಮ್ಮ ಎಚ್ ಕೆ ಪಾಟೀಲ್ ಬ್ರೀಫ್ ಮಾಡ್ತಾರೆ. ನಾನು ಹೇಳೋದು, ನಮ್ಮ ಸುದೀರ್ಘವಾಗಿ ನಮ್ಮ ಕ್ಯಾಬಿನೆಟಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ 32 ಜನನು ಭಾಳ ಡೀಟೈಲ್ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಚರ್ಚೆನ ರಿಸೀವ್ ಮಾಡಿದ್ದಾರೆ. ಚರ್ಚೆ ಅಪೂಟ ಆದ್ರಿಂದ ಡೆಫರ್ ಮಾಡಿದ್ದಾರೆ. ಇನ್ನೊಂದು ಕ್ಯಾಬಿನೆಟಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ತಗೋತಾರೆ. ಬಹುಶಃ ಒಂದು ನಿಮಿಷ, ಈಗ ರಾಜ್ಯ ಜನರಿಗೆ ನಿಜವಾಗ್ಲೂ ಎಲ್ಲರೂ ಸಮಾಧಾನವಾಗಿ ರಿಸೀವ್ ಮಾಡ್ತಾರೆ. ನೀವು ಗೊಂದಲ ಮಾಡ್ತೀರಾ, ಪಾಪ ನಿಮ್ಮ ಡ್ಯೂಟಿನೇ ಅದು, ಏನೂ ಮಾಡೋಕ್ಕಾಗಲ್ಲ. ಮಾಡಿ ನಿಮ್ಮ ಗೊಂದಲನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ದೇವರು ನಮಗೆ ಕೊಡ್ತಾನೆ. ಸಾರ್ವಜನಿಕರಿಗೆ ಎಲ್ಲ ಅವರ ಅನುಮಾನಗಳನ್ನ ಕ್ಲಿಯರ್ ಮಾಡಿ ಮುಂದಿನ ದಿನದಲ್ಲಿ ತೀರ್ಮಾನ ಆಗುತ್ತೆ. ಆ ಕ್ಯಾಬಿನೆಟ್ ಮೀಟಿಂಗ್ ಅಭಿಪ್ರಾಯನ ಇಲ್ಲಿ ಹೇಳೋದಕ್ಕೆ ಆಗಲ್ಲ ಗುರು, ಕ್ಯಾಬಿನೆಟಲ್ಲೇ ಹೇಳಬೇಕು. ನೋಡಿ, ನಾನು ಒಂದು ನಿಮಿಷ ಕೇಳಪ್ಪ, ನಾನು ಚೀಫ್ ಪಾಪ್ಯುಲಾರಿಟಿಗೆ ಹೋಗಲ್ಲ. ನಾನು ನಿಮ್ಮ ಇದಕ್ಕೆ ಎಮೋಷನಲ್ಲಿ ರೀಚ್ ಆಗಲ್ಲ. ನಾನು ನೀವು ಹೇಳಿದ ತಕ್ಷಣ ನಂದು ಟಿ ವಿಲಿ ಬರಬೇಕು ಅನ್ನೋ ಉದ್ದೇಶ ಇಲ್ಲ. ಇದೊಂದು ರಾಜ್ಯದ ಎಲ್ಲ ಜನಾಂಗದ ಬಡವರ ಒಂದು ಉದ್ದೇಶದಿಂದ ಸೋಷಿಯಲ್ ಎಕನಾಮಿಕ್ ಸರ್ವೆ ಮಾಡೋದು. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಅರ್ಥೈಸಬೇಕು ಮತ್ತು ಯಾವ ಸಮಾಜಕ್ಕೂ ಅನ್ಯಾಯ ಆಗಬಾರ್ದು. ಅದು ನಮ್ಮ ಸರ್ಕಾರದ ಕ್ಯಾಬಿನೆಟಿನ ಉದ್ದೇಶ. ದಲಿತರಿಂದ ಹಿಡಿದು ಮುಂದುವರೆದ ಜನಾಂಗ ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಎಲ್ಲರ ವಿಚಾರವನ್ನು ಸುದೀರ್ಘವಾಗಿ ಚರ್ಚೆ ಆಗಿದೆ. ಚರ್ಚೆ ಇಷ್ಟು ಬೇಗ ಕಂಪ್ಲೀಟ್ ಆಗ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣದಿಂದ ಡೆಫರ್ ಮಾಡಿ. ಅದು ಈಗಲೇ ನನಗೀಗ ನೆನ್ನೆ ಆಗೋಯ್ತು ಅಂದ್ರಿ, ನೆನ್ನೆ ರಿಸೀವ್ ಮಾಡಿರೋದನ್ನೇ ಅಕ್ಸೆಪ್ಟ್ ಅಂದ್ಬಿಟ್ರಿ, ಇವತ್ತು ಚರ್ಚೆ ಮಾಡಿರೋದನ್ನೇ ಮುಗಿದೋಯ್ತು ಅಂತೀರಾ. ದಯಮಾಡಿ ಒಂದು ಕ್ಯಾಬಿನೆಟ್ ಆಗುತ್ತೋ, ಇನ್ನು 2 ಆಗುತ್ತೋ, 3 ಆಗುತ್ತೋ, 1 ತಿಂಗಳಾಗುತ್ತೋ, 2 ತಿಂಗಳಾಗುತ್ತೋ, ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಯಾವ ನನಗೆ ನಂಬಿಕೆ ಇದೆ, ಯಾವ ಆತಂಕನೂ ಬೇಡ. ನಾವು
ಈ ರಾಜ್ಯದ ಎಲ್ಲ ಜನರ ಪರವಾಗಿ ನಮ್ಮ ಸಮಾಜದ ಜನರ ಪರವಾಗೂ ಇರ್ತೀವಿ.